BA second semester degree examination 2022 previous year question paper literary vista BA second semester very important ಆಗಿರುವಂತಹ previous year question paper ಅನ್ನು ಈ ವಿಡಿಯೋದಲ್ಲಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಬ್ರೌಸ್ ಸೆಕ್ಷನ್ ಅಂತ ಹೋಗೋಣ. ಸೆಕ್ಷನ್ ಎ ಬ್ರೌಸ್ ಸೆಕ್ಷನ್. ಇಲ್ಲಿ ಮೊದಲಿಗೆ ಫಸ್ಟ್ ಕ್ವಶನ್ ಅಂತಂದ್ರೆ ಅನೋಟೇಷನ್ ಕೇಳಲಾಗ್ತದೆ. ಅನೋಟೇಟ್ ಎನಿ ಟೂ ಆಫ್ ದಿ ಫಾಲೋವಿಂಗ್. ಈ ಮೂರು ಪ್ರಶ್ನೆಗಳನ್ನು ಕೇಳಲಾಗಿರುವಂಥದ್ದು. ಈ ಮೂರು ಪ್ರಶ್ನೆಯಲ್ಲಿ ಎನಿ ಟೂ ಆನ್ಸರ್ ಮಾಡಬೇಕು. ಯಾವುದಾದ್ರೂ ಎರಡು ಪ್ರಶ್ನೆಗಳನ್ನು ನಾವು ಅನೋಟೇಷನ್ ಬರೀಬೇಕು. ನೆಕ್ಸ್ಟ್ ಆನ್ಸರ್ ಎನಿ ಟು. ಎರಡನೇ ಪ್ರಶ್ನೆ ನೋಡ್ರಿ. ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋವಿಂಗ್. ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋವಿಂಗ್. ಮೂರು ಪ್ರಶ್ನೆಗಳನ್ನು ಕೇಳಲಾಗಿರುವಂಥದ್ದು. 10 ಮಾರ್ಕ್ಸ್ಗೆ ಸಂಬಂಧಪಟ್ಟಂಥ ಮೂರು ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಆ ಮೂರು ಪ್ರಶ್ನೆಗಳಲ್ಲಿ ಒಂದನ್ನು ಆನ್ಸರ್ ಮಾಡಬೇಕು. ಯಾವುದಾದ್ರೂ ಒಂದು ಮೂರಲ್ಲಿ ಯಾವುದಾದ್ರೂ ಒಂದನ್ನು ಆನ್ಸರ್ ಮಾಡಬೇಕು. ಸೆಕ್ಷನ್ ಬಿ ಅಲ್ಲಿ ಪೋಲ್ಟ್ರಿಗೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ಕೇಳಲಾಗ್ತದೆ. ಪೋಲ್ಟ್ರಿಗೆ ಸಂಬಂಧಪಟ್ಟಂಥ ಕ್ವಶನ್ ನಂಬರ್ 3ಯಲ್ಲಿ ಅನೋಟೇಟ್ ಎನಿ ಟೂ ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್. ಅನೋಟೇಟ್ ಮಾಡಬೇಕು. ಮೂರು ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಆ ಮೂರು ಪ್ರಶ್ನೆಯಲ್ಲಿ ಒಂದನ್ನು ಅನೋಟೇಷನ್ ಬರೀಬೇಕು. ಎರಡು ಪ್ರಶ್ನೆಗಳನ್ನು ಅನೋಟೇಟ್ ಬರೀಬೇಕು. ಎನಿ ಟೂ ಆಫ್ ದಿ ಫಾಲೋವಿಂಗ್. ಮೂರು ಪ್ರಶ್ನೆಗಳನ್ನು ಕೇಳಲಾಗ್ತದೆ. 5 ಮಾರ್ಕ್ಸಿಗೆ ಸಂಬಂಧಪಟ್ಟಂಥ 5 × 2 10. 5 ಮಾರ್ಕ್ಸಿನ ಒಂದು ಪ್ರಶ್ನೆಗಳು ಅಂತ ನಾವು ನೋಡ್ತೀವಿ. ಅದರಲ್ಲಿ ಅನೋಟೇಟ್ ಎರಡು ಪ್ರಶ್ನೆಗಳನ್ನ ಅನೋಟೇಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ನೋಡ್ರಿ, ಎನಿ ಆನ್ಸರ್ ಕ್ವಶನ್ ನಂಬರ್ 4ಅಲ್ಲಿ ಪೋಲ್ಟ್ರಿಗೆ ಸಂಬಂಧಪಟ್ಟಂಥ ಲಾಂಗ್ ಕ್ವಶನ್ ಕೇಳಲಾಗ್ತದೆ. ಅಲ್ಲಿ ಕೂಡ ಮೂರು ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಮೂರಲ್ಲಿ ಒಂದನ್ನು ಬರೀಬೇಕು. ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಅಂತೇಳಿ ಮೂರು ಪ್ರಶ್ನೆಯಲ್ಲಿ ಒಂದನ್ನು ಆನ್ಸರ್ ಮಾಡಬೇಕು. ಸೆಕ್ಷನ್ ಸಿ ಅಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ಕೇಳಲಾಗ್ತದೆ. ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಅಂತೇಳಿ. ಕ್ವಶನ್ ನಂಬರ್ 5ಅಲ್ಲಿ ಫೈಂಡ್ ದ ಎರರ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್. ಎರಡು ಸೆಂಟೆನ್ಸ್ಗಳನ್ನು ಕೇಳಲಾಗ್ತದೆ. ಆ ಎರಡು ಸೆಂಟೆನ್ಸಲ್ಲಿ ಯಾವುದು ತಪ್ಪಾಗಿರುವಂಥದ್ದು ನೋಡಿ ಅದನ್ನು ಸರಿಯಾಗಿ ಬರೆದು ಅದನ್ನು ಒಂದು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬೇಕು. ಫೈಂಡ್ ದ ಎರರ್ ಅಂತೇಳಿ. ಆ್ಯಂಡ್ ಕ್ವಶನ್ ನಂಬರ್ 10 ದ ಫಾಲೋವಿಂಗ್ ವರ್ಡ್ adjective and adverb in your own sentence. ಸ್ವಂತ ವಾಕ್ಯದಲ್ಲಿ ಈ ಶಬ್ದಗಳನ್ನು ತೆಗೆದುಕೊಂಡು adjective ಮತ್ತು adverb ಸೆಂಟೆನ್ಸ್ ಅನ್ನು ಕ್ರಿಯೇಟ್ ಮಾಡಬೇಕು. ಸ್ಲೋ ಆ್ಯಂಡ್ ರಾಂಗ್ ಈ ಎರಡೂ ಶಬ್ದಗಳನ್ನು ತೆಗೆದುಕೊಂಡು adjective ಮತ್ತು adverb ಅಂತ ಹೇಳಿ ಸೆಂಟೆನ್ಸ್ ಅನ್ನು ಕ್ರಿಯೇಟ್ ಮಾಡಬೇಕು. ಓನ್ ಸ್ವಂತ ವಾಕ್ಯದಲ್ಲಿ ಸೆಂಟೆನ್ಸ್ ಅನ್ನು ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ನೋಡ್ರಿ, fill in the blanks. ಅಪ್ರೋಪ್ರಿಯೇಟ್ ಕಂಜಂಕ್ಷನನ್ನು ಬರೀಬೇಕು. ಇಲ್ಲಿ ಒಂದು ಬ್ರ್ಯಾಕೆಟಲ್ಲಿ ಆನ್ಸರ್ ಕೂಡ ಕೊಟ್ಟಿರ್ತಾರೆ. ಆನ್ಸರಲ್ಲಿ ಕರೆಕ್ಟ್ ಆಗಿರೋದನ್ನು ಇಲ್ಲಿ ನಾವು ಮಾಡಬೇಕು. ಕಂಜಂಕ್ಷನ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನಂಬರ್ 2 ಏನಂತಂದ್ರೆ ರೈಟ್ ಡೈಲಾಗ್ ಇನ್ವೈಟಿಂಗ್ ಟೀಚರ್ ಟು ಸಿಸ್ಟರ್. ಡೈಲಾಗನ್ನು ಬರೀಬೇಕು. ಟೀಚರ್ ಟು ಸಿಸ್ಟರ್ಸ್ ಮ್ಯಾರೇಜ್. ರೈಟ್ ವೆಲ್ಕಮ್ ಸ್ಪೀಚ್ ಆನ್ ಇಂಡಿಪೆಂಡೆನ್ಸ್ ಡೇ.